22 ಇಂದ ಇಂಪ್ಲಿಮೆಂಟ್ ಆಗ್ತಾ ಇದೆ. ಮುಂದೆ ಏನು, ವಾಟ್ ಇಸ್ ನೆಕ್ಸ್ಟ್? ಅಫ್ಕೋರ್ಸ್ ಸ್ವಲ್ಪ ಜನಕ್ಕೆ ಗೊತ್ತಿರ್ಬೋದು, ಸ್ವಲ್ಪ ಜನಕ್ಕೆ ಡೌಟ್ ಇರ್ಬೋದು, ಸ್ವಲ್ಪ ಜನಕ್ಕೆ ಗೊತ್ತಿರ್ತಾರೆ. ಆದರೆ ಇಂಥವೆಲ್ಲವನ್ನ ಅಡ್ರೆಸ್ ಮಾಡಲಿಕ್ಕೆ ನಮ್ಮ ಸಂಸ್ಥೆ ಎಲ್ಲ ಮೆಂಬರ್ಸ್, ಲೈಫ್ ಮೆಂಬರ್ಸ್ ಇದ್ದಾರೆ, ಬಳ್ಳಾರಿ ವ್ಯಾಪಾರಸ್ಥರಿದ್ದಾರೆ, ಇಂಡಸ್ಟ್ರಿಯಲಿಸ್ಟ್ ಇದ್ದಾರೆ. ಅವರೆಲ್ಲರಿಗೂ ಇದ್ರ ಬಗ್ಗೆ ಮನವರಿಕೆ ಮಾಡಿಕೊಳ್ಳಲಿಕ್ಕೆ ಇವತ್ತು ಈ ವರ್ಕ್ಶಾಪ್ನ ಅರೇಂಜ್ ಮಾಡಿದ್ವಿ. ಅದಕ್ಕಾಗಿ ಬ್ಯಾಂಗ್ಳೂರಿನಲ್ಲಿ ಸ್ಪೀಕರ್ಸ್ ಆಕ್ಚುಲಿ ನಿಜವಾಗ್ಲೂ ಅವ್ರು ಬೇರೆ ಟೈಮ್ ಕೊಡೋದೇ ಕಷ್ಟ. ಕಳೆದ ನಾನು 1 ವರ್ಷದಿಂದ ಒಂದು ಪ್ರಯತ್ನ ಮಾಡ್ತಾ ಇದ್ದೆ ಬಳ್ಳಾರಿ ತಲುಪಲಿಕ್ಕೆ. ನನಗೂ ಅನುಕೂಲ ಆಗಿಲ್ಲ ಮತ್ತು ಅವ್ರಿಗೂ ಅನುಕೂಲ ಆಗಿ ಗೊತ್ತಿಲ್ಲ. ಇವತ್ತು ಟೈಮ್ ಕೂಡಿ ಬಂದಿದೆ. ಶಾರ್ಟ್ ನೋಟಿಸ್ ಜಸ್ಟ್ 3 days ಅನ್ಕೊಂಡಿದ್ದು ಟೈಮ್ ಮಿನಿಟ್ ಸ್ಪೀಕರ್ ಇವತ್ತು ನಮ್ಮನ್ನೆಲ್ಲ ಅಡ್ರೆಸ್ ಮಾಡಕ್ಕೆ ಬಂದಿದ್ದಾರೆ. ನನ್ನ ಅನಿಸಿಕೆ ಇಷ್ಟೇ, ನಾವು ಎಷ್ಟು ಕ್ವಾಂಟಿಟಿಯಲ್ಲಿ ಎಷ್ಟು ಜನಗಳು ಬಂದು ನಾವು ಈ ವಿಷಯದಲ್ಲಿ ತಿಳ್ಕೊಂಡಿದ್ದೇವೆ ಅನ್ನೋದಕ್ಕಿಂತ ನಾವು ಎಷ್ಟು ಜನಗಳು ಬಂದು ನಿಜವಾಗಿಯೂ ಅರ್ಥ ಆಗಿದೆಯಾ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ನಾನು ಜನಗಳು ಜಾಸ್ತಿ ಸೇರಿಸಿ ಸುಮ್ಮನೆ ಬಂದು ಕೇಳಿ ಹೋಗೋದಿಲ್ಲ. ನಂಬರ್ಸ್ ಕಡಿಮೆ ಇರ್ಬೋದು. ಇವರು 100 ಜನ ಕೇಳ್ಬೋದು, 1000 ಜನ ಕೇಳ್ಬೋದು. ನಾಳೆ ಇವರು ಒಬ್ಬೊಬ್ಬರು ಒಂದು ಮೋಟಿವೇಶನ್ ಸ್ಪೀಕರ್ ಆಗ್ಬೋದು. ಅದಕ್ಕಾಗಿ ನಾವು ಇಂಥ ಕಾರ್ಯಕ್ರಮಗಳನ್ನು ನಮ್ಮ ಚೇಂಬರಿಂದ ಪ್ರತಿ ಸರಿ ಮಾಡ್ತಾ ಇದ್ದೀವಿ. ದಯಮಾಡಿ ತಾವು ಇಂಥ ನಾಲೆಡ್ಜ್ ವರ್ಕ್ಶಾಪ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ನಮ್ಮ ನಾಲೆಡ್ಜ್ ಅನ್ನ ಅನುಭವಗಳನ್ನ ಪಡ್ಕೋಬೇಕು. ಮತ್ತೆ ನನ್ನ ರಿಕ್ವೆಸ್ಟ್ ಎಲ್ಲರಿಗೂ ಇಷ್ಟೇ, ಜಸ್ಟ್ ನಮ್ಮ ಏನ್ ಸ್ಪೀಕರ್ಸ್ ಬಂದಿದ್ದಾರೆ ಒಂದು half an hour ಅಬೌಟ್ ದಿ ಟ್ರಾನ್ಸಿಷನ್ 2.0 ಬಗ್ಗೆ ಮಾತಾಡುತ್ತೆ. 22 ಯಾಕೆ ಇಟ್ಟದಂತ ಎಲ್ಲರಿಗೂ ಡೌಟ್. 56 ಅಂದ್ರೆ 5 + 6 11 into 2 is 22. ಮೇಬಿ ಒಂದು ಈಕ್ವೇಷನ್ ತಗೊಂಡು ಅಥವಾ ಇನ್ನೊಂದು ನವರಾತ್ರಿ ಬಿಗಿನಿಂಗ್ ಡೇ and all festive season starts after Vinayaka Chavithi, so that consumers consumption will kick start with this reduced rates, so that economy will improve ಅಂತ ಒಂದು ಕಾನ್ಸೆಪ್ಟ್. ಅದಕ್ಕಾಗಿ ಇಷ್ಟು ವರ್ಷ ಆಲ್ಮೋಸ್ಟ್ ಒಂದು 2 ವರ್ಷದಿಂದ ನಡೀತಾ ಇದೆ ರೇಟ್ಸ್ ಕಡಿಮೆ ಮಾಡಬೇಕು, 2ಕ್ಕೆ ಮಾಡಬೇಕಂತ. ಬಟ್ ಇಲ್ಲಿವರೆಗೆ ಬಂದು ಇವತ್ತು ಒಂದು ಶುಭ ಮುಹೂರ್ತ ಸಿಕ್ಕಿದೆ ನವರಾತ್ರಿ ಬಿಗಿನಿಂಗ್ ಡೇ. ಅಂಡ್ ಇನ್ ದಟ್ ರೇಟ್ ರೇಷನಲೈಸೇಷನ್ ದಟ್ ಇಸ್ ಎಲ್ಲ 3-4 ರೇಟ್ ಮೇಲೆ ಇಲ್ಲದಂಗೆ 2 ರೇಟ್ ಇಟ್ಬಿಟ್ಟು ದೆನ್ ಸಿಮ್ ಗೂಡ್ಸ್ಗೆ 40% ಹಾಕ್ಬಿಟ್ಟು ಕನ್ಸ್ಯೂಮರ್ಸ್ಗೆ ರಿಲೀಫ್ ಕೊಡ್ಬೇಕಂತ ಇದು ಒಂದು. ದೆನ್ ಸಿಂಪ್ಲಿಫೈಡ್ ದಟ್ಸ್ ಓನ್ಲಿ 5 and 18%. Almost 400 plus products are impacted with this rate and also increase and exempt also. ಇದರಿಂದ ಇಂಪ್ಯಾಕ್ಟ್ ಎಲ್ಲೆಲ್ಲಿದೆ ಅಂದ್ರೆ ನಮ್ಮ ಬಳ್ಳಾರಿ ಭಾಗಕ್ಕೆ ತಗೊಂಡ್ರೆ FMCG, food products, then textile, automobile dealers as well car dealers atara, then cement, healthcare, agri sector to some extent, hospitality and also GTA, goods transport agency, which is Sanduru, Kondala ಭಾಗದಲ್ಲಿ ತುಂಬಾ ಜಾಸ್ತಿ. Intention ಬಂದ್ಬಿಟ್ಟು ಗವರ್ಮೆಂಟ್ ಇಂಟೆನ್ಷನ್ ವಾಸ್ ಲೈಕ್ ಓಕೆ GST ಬಹಳಷ್ಟು ಎಫರ್ಟ್ಸ್ ಇಲ್ಲದಂಗೆ ತುಂಬಾ ಚೆನ್ನಾಗಿ ಕಲೆಕ್ಷನ್ ಆಗ್ತಾ ಇದೆ. ಸ್ವಲ್ಪ ರಿಲೀಫ್ ಮಾಡಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಆಗ್ಬೋದು GST ರೆವೆನ್ಯೂಸ್ ಅಂತ ಹೇಳ್ಬಿಟ್ಟು ಎಸೆನ್ಷಿಯಲ್ ಗೂಡ್ಸ್ ಅಂಡ್ ಸರ್ವಿಸಸ್ ಮೋರ್ ಅಫೋರ್ಡಬಲ್ ಅಂದ್ರೆ ಎಲ್ಲರೂ ಬೈ ಮಾಡ್ಲಿಕ್ಕೆ, ಎಲ್ಲರೂ ಕನ್ಸ್ಯೂಮ್ ಮಾಡ್ಲಿಕ್ಕೆ ಅವಕಾಶ ಮಾಡ್ಬೇಕಂತ ಹೇಳಿ ರೇಟ್ಸ್ ನ ರಿಡ್ಯೂಸ್ ಮಾಡಿದ್ರು. ಅಫ್ಕೋರ್ಸ್ ಈ ರಿಡಕ್ಷನ್ ಇಂದ ಚಾಲೆಂಜಸ್ ಇದಾವೆ. ಆ ಚಾಲೆಂಜಸ್ ಏನಂದ್ರೆ ಈಗ ಲೋ ಕಾಸ್ಟ್ ಅಂಡ್ ಎಕ್ಸೆಪ್ಟ್ ಗೂಡ್ಸ್ ಏನಾಗಿದೆ ಈ ಪೋಸ್ಟ್ ರೇಟ್ ಚೇಂಜ್ ಲಿಂದ ಅಲ್ಲಿ ವಿತೌಟ್ ITC ಮಾಡಿದಾಗ ಕಾಸ್ಟ್ ಏನಾಗ್ತದೆ, ರಿಡ್ಯೂಸ್ ಮಾಡಬೇಕಾ ಅಥವಾ ಇನ್ಕ್ರೀಸ್ ಆಗುತ್ತಾ, ಕನ್ಸ್ಯೂಮರ್ಸ್ ಕಾಸ್ಟ್ ಆಗ್ತದೆ. ದೀಸ್ ಆರ್ ಆಲ್ ದ ಚಾಲೆಂಜಸ್. ಅಂಡ್ ಸ್ಟಾಕ್ಸ್ ಆಸ್ ಆನ್ 21st September ಅದರಲ್ಲಿರುವ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಏನಾಗಿದೆ ನಾನು ಏನು ಆನ್ಸರ್ ಹೇಳ್ತಾ ಇಲ್ಲ. ಸ್ಪೀಕರ್ಸ್ ಇದ್ದಾರೆ, ಈಸ್ ಎಮಿನೆಂಟ್ ಸ್ಪೀಕರ್, ದೇ ವಿಲ್ ಥ್ರೋ ಲೈಟ್ ಆನ್ ಆಲ್ ದಿಸ್ ಥಿಂಗ್ಸ್. ನಾವೆಲ್ಲ ಏನು ತಿಳ್ಕೊಳ್ಬೇಕಂತ ಇಲ್ಲಿ ಗೊತ್ತಿದ್ದೀವಲ್ಲ, ದೀಸ್ ಆರ್ ದ ಇಶ್ಯೂಸ್. ಲೈಕ್ ಸ್ಟಾಕ್ಸ್ ಅವತ್ತಿಂದ ITC ರಿವರ್ಸಲ್ ಆಗುತ್ತೆ, ಏನಾಗುತ್ತೆ, ಯಾವ ಥರ ಮಾಡಬೇಕು. ಆಮೇಲೆ MRP ಗೂಡ್ಸ್, MRP ಇದ್ದ ತಕ್ಷಣ ಏನಾಗ್ತದೆ, MRP ಅದ್ರ ಮೇಲೆ ಸ್ಟಿಕ್ಕರ್ ಹಾಕಬೇಕು. GST ನಾವು ಕೇಳ್ತಾರೆ, ದೆನ್ ಲೀಗಲ್ ಮೆಟ್ರಾಲಜಿ ಚೆನ್ನಾಗಿ ಬರ್ತಾರೆ. ಸೊ ಅವ್ರು ಬಂದು ಏನೇ ತೊಂದರೆ ಕೊಡ್ಬೋದು ಟ್ರೇಡರ್ಸ್ಗೆ. ಈಗ 28% ಇದ್ದಿದ್ದು 12% ಆಗ್ತದೆ. 12% ಆದ್ರೆ 16% ಯಾವ ಥರ ಪಾಸ್ ಆನ್ ಮಾಡ್ಬೇಕು ಕನ್ಸ್ಯೂಮರ್ಸ್ಗೆ, ಇವು ಚಾಲೆಂಜಸ್. ಚೇಂಬರ್ ಆಫ್ ಕಾಮರ್ಸ್ಗೆ ಫಸ್ಟ್ ಟೈಮ್ ಬರ್ತಾ ಇರೋದು.
ನಾನು ಈಗ FKCCಯಲ್ಲಿ ಈಗ 2ನೇ ಬಾರಿ ಡೈರೆಕ್ಟರ್ ಆಗಿ ಕಂಟಿನ್ಯೂ ಆಗ್ತಾ ಇದ್ದೀನಿ. ಇನ್ನು ಟರ್ಮಿನಲ್ ಮುಗಿಲ್ಲ, ಅವತ್ತು ಮೊದಲನೇದು. ಸೊ ಅಲ್ಲಿ ಭೇಟಿ ಮಾಡಿದ್ರೆ ಅನ್ಕೋತಾ ಇದೆ ಎಷ್ಟೊಂದು ಈ ಪ್ರೋಗ್ರಾಮ್ ಮಾಡಬೇಕು ಅಂತ. ಬಟ್ ಇವಾಗ ಅದೊಂದು ಕಾಲ ಬಂದಿದೆ. ಯೂಶಲ್ ಆಗಿ ನಾನು ಎಲ್ಲ ಸೆಮಿನಾರ್ಸಲ್ಲಿ ಇಂಗ್ಲೀಷಲ್ಲೇ ಮಾತಾಡೋದು, ಮಧ್ಯದಲ್ಲಿ ಕನ್ನಡ ಯೂಸ್ ಮಾಡ್ತೇನೆ. ಇವತ್ತು ನಾನು ಫಸ್ಟ್ ಶುರು ಮಾಡಬೇಕಾಗಿಲ್ಲ, ನಾನು ಕನ್ನಡದಲ್ಲೇ ಶುರು ಮಾಡಬೇಕು ಅಂದ್ರೆ ಕನ್ನಡದಲ್ಲಿ ಶುರು ಮಾಡ್ತೀನಿ. ಬಟ್ ಹೇಳ್ತಾರಲ್ಲ, ಹಳೆ ಶಾಲೆ ಸುಲಭ ಹೋಗಲ್ಲ ಅಂತ. ಮಧ್ಯೆ ಮಧ್ಯೆ ಇಂಗ್ಲಿಷ್ ಶಿಫ್ಟ್ ಆದ್ರೆ ಮತ್ತೆ ಆದಷ್ಟು ವಾಪಸ್ ಬರೋದಕ್ಕೆ ಪ್ರಯತ್ನ ಪಡ್ತೇನೆ. ಮೊದಲನೇದಾಗಿ ಈಗ 2017ರಿಂದ 2025ರವರೆಗೆ ಆಲ್ಮೋಸ್ಟ್ 8 ವರ್ಷ ಇದ್ರ ಬಗ್ಗೆ ಆಲ್ರೆಡಿ ಮದುವೆ ಆಗಿ ಜೀವನ ನಡೆಸ್ತಾ ಇದ್ದೀವಿ. ಇಂಪ್ಲಿಮೆಂಟ್ ಅವಾಗ ಆಗಿದ್ದಿದ್ರೆ ನಾವು ಎಷ್ಟೋ ಬೇರೆ ಪಾಠ ಕಲ್ಕೋತಾ ಇದ್ದೀವಿ. ನಾವು ಆ ಥರ ಇಂಪ್ಲಿಮೆಂಟ್ ಆಗಕ್ಕೆ ಬಿಡಲಿಲ್ಲ. ನಾವು ನಮ್ಮದೇ ಆದಂತ ಕಾರಣಗಳಲ್ಲಿ ಇಲ್ಲ, ಕಷ್ಟ ಆಗತ್ತೆ, ಇದಾಗತ್ತೆ ಅಂತ ಹೇಳಿ ಅವಾಗ ಅವ್ರು ಏನ್ ಮಾಡಿದ್ರು, ಫುಲ್ ಒಂದು ಕಂಪ್ಲೀಟ್ ಪಾರ್ಟ್ನ ಒಂದು ಫುಲ್ ಹೋಲ್ ಸೆಟ್ ಆಗಿ ಕೊಡೋದು ಬಂದು, ನೀವು ಬೇಡ ಒಂದು ಪೀಸ್ ಕೊಟ್ಟರು. ನಾವು ಆ ಪೀಸ್ಗೆ ಅಡ್ಜಸ್ಟ್ ಆಗ್ತಾ ಬಂದ್ವಿ. ಈಗ ಕೊನೆಗೆ ಇವತ್ತು ನಿಂತು ನೋಡಿದ್ರೆ ಅವತ್ತು ಸ್ಟಾರ್ಟಿಂಗ್ ಅಲ್ಲಿ ಏನೆಲ್ಲ ಕೊಡಬೇಕು ಅಂತ ಎಲ್ಲ ಇಂಪ್ಲಿಮೆಂಟ್ ಮಾಡಿದ್ದಾರೆ. ನಾವು ಅದಕ್ಕೆಲ್ಲ ಅಡ್ಜಸ್ಟ್ ಆಗಿದ್ದೀವಿ. ಬಟ್ ಪ್ರಾಬ್ಲಮ್ ಏನಾಯ್ತು ಇದರಲ್ಲಿ, ಆ ಸ್ಟಾರ್ಟಿಂಗ್ 4 ವರ್ಷ ಏನು ಬಸ್ತಿದೆ ಅದ್ರಲ್ಲಿ ಮಾಡಿದ ತಪ್ಪು ನಮ್ಮನ್ನ ತಿಂತಾ ಇದೆ. ಇವಾಗ ಸರಿ ಹೋಗ್ತಿದ್ದೀವಿ, ಬಟ್ ಆ ಹಳೆ ತಪ್ಪುಗಳಿಂದ ಆಚೆ ಬರೋದಷ್ಟು ಸುಲಭ ಆಗ್ತಾ ಇಲ್ಲ. ಇವತ್ತು ಯಾವುದೇ ಒಂದು GST ಪ್ರಾಬ್ಲಮ್ ಇದೆ, ಮೆಜಾರಿಟಿ ಪ್ರಾಬ್ಲಮ್ ಫೇಸಿಂಗ್ ಆ ಹಳೆಯದು ಪ್ರಾಬ್ಲಮ್. 20% ಪ್ರಾಬ್ಲಮ್ ಇರಲ್ಲ ಅಂತಲ್ಲ, ಬಟ್ ಮೇಜಾರಿಟಿ ಪ್ರಾಬ್ಲಮ್ ಅಂತೆಲ್ಲ ಹಳೆಯದು. ಇವಾಗ ಇಲ್ಲ ಸರ್, ಅದು ರೀಕನ್ಸಿಲೇಷನ್ ಸರ್ ಫಸ್ಟ್ 3 ವರ್ಷ, ಆಮೇಲೆ 2B ಬಂದು ಸರ್ ನೋಡ್ಕೊಂಡೆ ಅದನ್ನೇ ತಗೊಂಡಿದ್ದೀವಿ, ನಮ್ದೇನು ತೊಂದರೆ ಇಲ್ಲ. GST ಇವತ್ತಿಗೆ ಕಷ್ಟ ಅನ್ನಿಸ್ತಾ ಇದೆ, ಹಳೆ ಕೇಸ್ಗಳು ಮುಂದುವರಿಯುತ್ತೆ. ಬಟ್ ಮುಂದುವರೆದಂತೆ GST ಆದಷ್ಟು ಸುಲಭವಾಗಿ ಇರುತ್ತೆ. The bureaucracy, that is the departmental officers, ಅವರಿಗೂ ಕೂಡ ಇನಿಷಿಯಲಿ ಅದ್ರ ಬಗ್ಗೆ ತಿಳಿದಿರಲಿಲ್ಲ. ಬಟ್ ಇವತ್ತಿನ ನಾಲೆಜ್ ನ ಅವತ್ತಿನ ದಿನಕ್ಕೆ ಅಪ್ಲೈ ಮಾಡಿ ನೋಟಿಸ್ಗಳು ಕೊಡ್ತಿದ್ದಾರೆ. ಅದು ಇಟ್ ಇಸ್ ನಾಟ್ ಕರೆಕ್ಟ್. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.